ನಮಸ್ತೆ ಸ್ನೇಹಿತರೆ, ಇವತ್ತು ಮಹಾಗನಿ ಮರದ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೇಳ್ತೀನಿ. ಕೆಲವಷ್ಟು ಜನ ಹೇಳ್ತಿದ್ರು ಸರ್ ಮಹಾಗನಿ ಮರದ ಬಗ್ಗೆ ಒಂದು ಮಾಹಿತಿನ ವಿಡಿಯೋ ಮಾಡಿ ಹಾಕಿ ಅಂತ. ನೋಡಿ ಸ್ನೇಹಿತರೆ, ಈ ವುಡ್ ಬಂದ್ಬಿಟ್ಟು ಮಹಾಗನಿ ಅಂತ ಮಹೋಗನಿ ಅಂತ ಕರೆಯುವಂಥದ್ದು. ಇದನ್ನು ಮಹಾಗನಿ ಅಂತ ಎಲ್ಲ ಕ್ಯಾಶುವಲ್ ಮಾತಾಡ್ತಾ ಮಹಾಗನಿ ಅಂತ ರೂಢಿಯಾಗಿದೆ. ಈ ಒಂದು ಮರದ ಲಕ್ಷಣಗಳೇನು ಅಂದರೆ, ಈ ಮರದಲ್ಲಿ ನಿಮಗೆ ಫುಲ್ ಬರುವಂಥ ಕಲರ್ ಬರುವಂಥದ್ದೆಲ್ಲ ರೆಡಿಶ್, ಕೆಂಪು ಮತ್ತು ಕಂದು ಬಣ್ಣ ಅಂತ ಕರೀತೀವಿ. ಆ ಥರ ಇದು ಬರುವಂಥ ಒಂದು ಮರದ ಬಣ್ಣಗಳಿದು. ಇದರಲ್ಲಿ ನೋಡಿ ಸ್ನೇಹಿತರೆ, ಈ ಮರಗಳಲ್ಲಿ ಸುಮಾರು ಈ ಮರ ಬಂದ್ಬಿಟ್ಟು ಸುಮಾರು 45ರಿಂದ 55 ವರ್ಷದ ಮರ ಇದು. ಈ ಮರಗಳು ಬಂದ್ಬಿಟ್ಟು ಸುಮಾರು ನಿಮಗೆ 4.5ರಿಂದ ಹಿಡ್ಕೊಂಡು 4.5ರಿಂದ ಗರ್ತು ಸ್ಟಾರ್ಟ್ ಆಗಿದ್ದು 7.5 8 ಅಡಿ ತನಕ ಗರ್ತು ನಿಮಗೆ ಈ ಒಂದು ಲಾಟಲ್ಲಿ ಇರುವಂಥದ್ದು. ಇದರಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಮಹಾಗನಿ ಮರದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಮರ ಬಂದ್ಬಿಟ್ಟು ನಿಮಗೆ ಟರ್ಮಿಟ್ ಹಿಡಿಯುವಂಥದ್ದು, ಗೆದ್ದಿಡಿಯುವಂಥದ್ದು, ಕೊಳೆಯುವಂಥದ್ದು ಆ ರೀತಿ ಯಾವುದೇ ರೀತಿ ಆಗಲ್ಲ ಇದರಲ್ಲಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಇದರಲ್ಲಿ ಈ ಮರದಲ್ಲಿ ಬೇವಿನ ಮರ ಏನಿದೆ ಅದಕ್ಕಿಂತ ಒಂದು ಪಟ್ಟು ಒಳ್ಳೆ ಮರ. ಇವತ್ತಿನ ಒಂದು ಇತ್ತೀಚಿನ ದಿನಗಳಲ್ಲಿ ತುಂಬ ಸಕ್ಸಸ್ ಆಗಿರುವಂಥ ಮೆಟಲ್ ಅಂತಲೇ ಹೇಳ್ಬೋದು ಮಹಾಗನಿ. ಈ ಮರದಲ್ಲಿ ನಿಮಗೆ ಯಾವುದೇ ರೀತಿ ಕ್ರ್ಯಾಕ್ಸ್ ಆಗಿರ್ಬೋದು ಅಥವಾ ಲೈನ್ಸ್ ಆಗಿರ್ಬೋದು, ಈ ಚಿಕ್ಕ ಕ್ರ್ಯಾಕ್ಸ್ ಆಗಿರ್ಬೋದು ಬರೋಲ್ಲ ಇದರಲ್ಲಿ. ಈ ಒಡಕುಗಳು ಅನ್ನೋದು ಬರೋಲ್ಲ ಇದರಲ್ಲಿ. ಬೇವಿನ ಮರ ಆದರೆ ನಿಮಗೆ ಈ ಟೆಂಪ್ರೇಚರ್ಗೆ ಏನಾಗುತ್ತೆ, ಸ್ವಲ್ಪ ಒಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಮಹಾಗನಿ ಮರದಲ್ಲಿ ಏನಾಗುತ್ತೆ, ಆ ರೀತಿ ಒಂದು ಯಾವುದೇ ರೀತಿ ಒಂದು ಬಿರುಕು ಬಿಡುವಂಥದ್ದು ಅಥವಾ ಒಡಕು ಬರುವಂಥದ್ದು ಯಾವುದೇ ರೀತಿ ಒಂದು ಲಕ್ಷಣಗಳು ಕಾಣಲ್ಲ. ಈ ಮರ ಇತ್ತೀಚಿನ ದಿನಗಳಲ್ಲಿ ಸುಮಾರು ಬೆಂಗಳೂರು ಆಗಿರ್ಬೋದು, ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚು ಒಂದು ತುಂಬ ಸಪ್ಲೈ ಆಗ್ತಿರುವಂಥ ಒಂದು ಮರ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಈ ಮರದಲ್ಲಿ ಪ್ರತಿಯೊಂದು ಮರದಂತೆ ಗರ್ಭ ಅನ್ನೋದೇನಿರುತ್ತೆ, ವಾಟರ್ ಲೈನ್ ಇದ್ದೇ ಇರುತ್ತೆ. ಎಲ್ಲ ಮರದಂತೆ ಪ್ರತಿ ಮರದಲ್ಲಿ ಇದ್ದಂಗೆ ಇದು ಬಂದ್ಬಿಟ್ಟು ನೋಡಿ, ನೀವು ನೋಡ್ತಿರ್ಬೋದು, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಿದೆ, ಇಲ್ಲಿ ಚಕ್ಕೆ ಬಂದ್ಬಿಟ್ಟು ಇದು ಬೇವಿನ ಮರ ಯಾವ ರೀತಿ ಲಕ್ಷಣ ಇರುತ್ತೆ ಆ ರೀತಿ ಚಕ್ಕೆ ಬರುವಂಥದ್ದು. ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿ ನೋಡಿ ಕಾಣ್ತಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋದಲ್ಲಿ. ನೋಡಿ, ಇದು ಬಂದ್ಬಿಟ್ಟು ಬೇವಿನ ಮರದ ಚಕ್ಕೆ ಹೇಗೆ ಬರುತ್ತೆ ಅದೇ ರೀತಿ ಬರುತ್ತೆ. ಸ್ನೇಹಿತರೆ, ಈ ಮರದಲ್ಲಿ ನಿಮಗೆ ಫರ್ನಿಚರ್ಗೆ ಯೂಸ್ ಮಾಡ್ತಾರೆ, ಮತ್ತು ಈ ಸಂಗೀತೋಪಕರಣಗಳು ಅಥವಾ ಏನು ನಾವು ಮ್ಯೂಸಿಷಿಯನ್ಸ್ ಆಗಿದ್ದು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬರುತ್ತಲ್ಲ, ಈ ಹಾರ್ಮೋನಿಯನ್ ಆಗಿರ್ಬೋದು ಅಥವಾ ಕೆಲವಷ್ಟು ಇನ್ಸ್ಟ್ರೂಮೆಂಟಿಗೆ ಯೂಸ್ ಮಾಡ್ತಾರೆ. ಹಾಗೆ ಮತ್ತು ನಾವು ಮನೆಗಳ ಒಂದು ನಿರ್ಮಾಣಕ್ಕೆ ಬಾಗಿಲುಗಳ ಒಂದು ನಿಲಗಳಾಗಿ ಇದನ್ನು ಯೂಸ್ ಮಾಡ್ತಾರೆ. 5-3 ಒಂದು ಮರದ ಒಂದು ಸೆಕ್ಷನ್ ಆಗಿರ್ಬೋದು, ಅಥವಾ 6-3 ಅಥವಾ 8-4 ಈ ರೀತಿ ಒಂದು ಮರದ ಒಂದು ಬಾಗಿಲ ನಿಲಗಳನ್ನು ಕುಯಿಸ್ತಾರೆ. ಇದರಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ನೀವು ಸುಮಾರು ವೈಟ್ ಅಂತ ಬಂದಾಗ ಇಲ್ಲಿ ನಿಮಗೆ ಕಾಣ್ತಿದೆ, ಇಲ್ಲಿ ವೈಟ್, ಈ ಬಿಳಿ ಒಂದು ಮರ ಬಂದಾಗ ವೈಟ್ ಅನ್ನೋದು ಒಂದು ಅಂಶ ಬಂದಾಗ ನೀವು ನೋಡ್ತಿರ್ಬೋದು 1/4 ಇಂಚ್ ಅಥವಾ ಒಂದು ಅರ್ಧ ಇಂಚ್ ಅಥವಾ 1 ಇಂಚ್, ಇಲ್ಲ ಅಂದರೆ ಒಂದು 1/4 ಇಂಚ್ ಈ ರೇಂಜಲ್ಲಿ ನಿಮಗೆ ವೈಟ್ ಕಾಣುತ್ತೆ. ಯಾಕೆಂದರೆ ಸುಮಾರು ದಪ್ಪ ಮರ ಹೋದಾಗ ಏನಾಗುತ್ತೆ, ಇದು ಸಹಜ, ಈ ವೈಟ್ ಅನ್ನೋ ಅಂಶ ಏನಿದೆ, ಬಿಳಿ ಅನ್ನೋ ಪದಾರ್ಥ ಸುಮಾರು ಅರ್ಧ ಇಂಚಿಂದ 1 ಇಂಚ್ ಬರುವಂಥದ್ದು. ಈ ಒಂದು ಮರದಲ್ಲಿ ಮತ್ತೆ ಇನ್ನೊಂದು ಉತ್ತಮವಾದಂಥ ಒಂದು ಮಾಹಿತಿ ಏನಂದರೆ ಸ್ನೇಹಿತರೆ, ಇದರಲ್ಲಿ ಈ ಕೊಳೆಯುವಿಕೆ ಅನ್ನೋದು ಅಥವಾ ಏನು ಟರ್ಮಿಟ್ ಗೆದ್ದಲು ಹಿಡಿಯುತ್ತೆ ಅನ್ನುವಂಥದ್ದು ಅಥವಾ ಕೊಳೆತು ಹೋಗುವಂಥದ್ದು ಆ ಥರ ಯಾವುದೇ ಕಾರಣಕ್ಕೂ ಈ ಮರದಲ್ಲಿ ಆಗಲ್ಲ. ಮತ್ತು ಈ ಮರದಲ್ಲಿ ನಿಮಗೆ ನೀವು ನೋಡ್ತಿರ್ಬೋದು, ಯಾವುದೇ ರೀತಿ ಬೆಂಡಾಗಲಿ ಅಥವಾ ಯಾವುದೇ ರೀತಿ ಒಂದು ಮರ ಒಂದು ಡ್ಯಾಮೇಜ್ಗಳಾಗಿ ಆ ಥರ ಬರೋಲ್ಲ ಇದರಲ್ಲಿ. ಸುಮಾರು ಎಲ್ಲ ಕಡೆ ಈಗ ಪ್ಲಾಂಟೇಷನ್ಸಲ್ಲಿ ತುಂಬ ಬೆಳೀತಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಕಡೆಯಿಂದಲೂ ಕೂಡ ಇಶ್ಯೂ ಆಗ್ತಿದೆ, ಡಿಪಾರ್ಟ್ಮೆಂಟ್ ಫಾರೆಸ್ಟ್ಗಳಲ್ಲೆಲ್ಲ ತುಂಬ ಸಕ್ಸಸ್ ಆಗಿರೋಂಥ ಮರ ಅಂತಲೇ ಹೇಳ್ಬೋದು. ಸ್ನೇಹಿತರ ರೇಟ್ ಅಂತ ಬಂದಾಗ ಅಂದರೆ ನಿಮಗೆ ಈ ಬೆಲೆ, ಈ ರೇಟ್ ವೈಸ್ ಅಂತ ಬಂದಾಗ ಸುಮಾರು ಸ್ನೇಹಿತರೆ, ಇದರಲ್ಲಿ ಚಿಕ್ಕ ಮರ ಏನು ಬರುತ್ತೆ ಸುಮಾರು 2.5 ಅಡಿಯಿಂದ 3.5 ಅಡಿ ಈ ರೇಂಜಲ್ಲಿ ಸ್ಟಾರ್ಟ್ ಆಗುವಂಥದ್ದು. 2.5-3 ಅಡಿ ರೇಂಜಲ್ಲಿ ನಿಮಗೆ ಸುಮಾರು 450ರಿಂದ 500 ಬೆಲೆ ಸ್ಟಾರ್ಟ್ ಆಗುತ್ತಿದ್ದು. 400 ರೂಪೀಸ್ ಅಂದರೆ 400 ಬೆಲೆ ಸ್ಟಾರ್ಟ್ ಆಗಿದ್ದು 1700 ತನಕ ಇದು ಬೆಲೆ ಇದೆ. ಅಂದರೆ ನೀವು ಯಾವ ರೀತಿ ದಪ್ಪ ಹೋಗ್ತೀರಾ ಅಂದರೆ, ಈಗ ನೋಡ್ತಿರ್ಬೋದು ನೀವು ಸ್ನೇಹಿತರೆ, ಇದು 1,500 ಬೀಳುತ್ತೆ ಈ ಮರ. ನಮಗೆ ಪ್ರೈಸ್ ಅಂತ ಬಂದಾಗ 1,500 ಬೀಳುತ್ತೆ. ಯಾಕೆಂದರೆ ಇದು ಏಜ್ಡ್ 55ರಿಂದ 60 ವರ್ಷದ ಮರ. ಇದು 45-55 ವರ್ಷದ ಮರ ಇರ್ಬೋದು ಇದು ಸುಮಾರು ನೋಡ್ತಿರ್ಬೋದು. ಯಾಕೆಂದರೆ ನಿಮಗೆ ದಪ್ಪ ಹೋದಂತೆ ಮರ ನಿಮಗೆ ತುಂಬ ಏನು ನಿಮಗೆ ಮರನ ಕಟ್ಟಿಂಗ್ ಮಾಡಿಸ್ತೀರಾ, ಆಗ ನಿಮಗೆ ತುಂಬ ಒಂದು ಔಟನ್ ಸಿಗುವಂಥದ್ದು. ಸೊ ಸ್ನೇಹಿತರೆ, ಯಾವಾಗಲೇ ನೀವು ಪರ್ಚೇಸ್ ಮಾಡುವಾಗ ಮಹಾಗನಿ ಮರದಲ್ಲಿ ನೀವು ಅಂದರೆ ದಪ್ಪನ ನೋಡಿಬಿಟ್ಟು ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಎಳೆ ಮರ ಅಥವಾ ಕಡಿಮೆ ಏಜ್ ಇರುವಂಥ ಮರನ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಈ ಬೆಂಡ್ ಅಥವಾ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಸುಮಾರು 50ರಿಂದ 60 ವರ್ಷ, ಸುಮಾರು 4ರಿಂದ 5 ಅಡಿಯಿಂದ 5.5-4 ಅಬೋ ನೀವು ಗರ್ತನ್ನು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಯಾವುದೇ ರೀತಿ ಬೆಂಡ್ ಆಗಲಿ ಸಿಂಕ್ ಆಗಿ ಆಗಲ್ಲ. ಈ ಒಂದು ಮರದಲ್ಲಿ ಪಾಲಿಶ್ ಕೂಡ ಮಾಡ್ಬೋದು. ಈ ಮರಕ್ಕೆ ಪ್ಲೈನ್ ಇರುತ್ತೆ ಸ್ನೇಹಿತರೆ, ಇದು ರೆಡ್ಡಿಶ್ ಇರುವಂಥದ್ದು.
ಕೆಲವಷ್ಟು ಕಡೆ ಇದನ್ನು ರೆಡ್ ಸಾಲ್ ಅಂತ ಮೂಮೆಂಟ್ ಮಾಡ್ತಾರೆ, ರೆಡ್ ಸಾಲ್ ಅಂತ ಹೇಳ್ತಾರೆ. ಆದರೆ ಇದು ಒರಿಜಿನಲ್ ಬಂದ್ಬಿಟ್ಟು ಮಹೋಗನಿ ಅಂತ ಮರದ ಹೆಸರು. ನೀವು ಇಲ್ಲಿ ಕಾಣ್ತಿರ್ಬೋದು, ಸುಮಾರು ಇದು ಬಂದ್ಬಿಟ್ಟು 7 ಅಡಿಯಿಂದ 6.5ರಿಂದ 7 ಅಡಿ ಸುತ್ತಳತೆ ಬರುತ್ತೆ ಈ ಒಂದು ಗರ್ತ. ಈ ಮರದಲ್ಲಿ ನಿಮಗೆ ತುಂಬ ಔಟ್ಕಮ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಕಡೂರು ತಾಲೂಕಿಗೆ ಸೇರುತ್ತೆ. ಖಂಡಿತ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಭೇಟಿ ಮಾಡಿ. ಇಲ್ಲಿ 1200 ಅಂದರೆ 1200ರಿಂದ 1500 ತನಕ ಮರ ಇದೆ. ಆ ಒಂದು ಬೆಲೆಯ ಒಂದು ಗಾತ್ರದ ಒಂದು ಮರಗಳಿದ್ದಾವೆ ಇಲ್ಲಿ. ಅಂದರೆ ಸುಮಾರು ಮೀಡಿಯಮ್ ನೀವೇನಾದರೂ ಕಡಿಮೆ ಗಾತ್ರದ ಮರ ಹೋಗ್ತೀವಿ ಅಂದಾಗ ನಿಮಗೆ ಬೆಂಡು ಸಿಂಕು ಫಾಲ್ಟ್ ಇರೋದ್ರಿಂದ ಇವ್ರು ಏನು ಮಾಡಿ ಸುಮಾರು 4.5ರಿಂದ 7 ಅಡಿ ಸುತ್ತಳತೆ ತನಕ ನಿಮಗೆ ಮರಗಳನ್ನು ಇಟ್ಟಿದ್ದಾರೆ. ಸೊ ಬೆಲೆ ಅಂತ ಬಂದಾಗ ಅದರ ಪ್ರೈಸಸ್ ಬಂದ್ಬಿಟ್ಟು ಅದರ ಒಂದು ಗರ್ತ ಅಂದರೆ ಏನು ದಪ್ಪದ ಒಂದು ಮೇಲೆ ಒಂದು ರೇಟನ್ನು ತಿಳಿಸ್ತಾರೆ. ಮಹಾಗನಿ ಬಗ್ಗೆ ತುಂಬ ಜನ ಮಾಹಿತಿ ಕೇಳ್ತಿದ್ರಿ, ಸರ್ ಮಹಾಗನಿ ಮರ ಯಾವ ರೀತಿ ಚೆನ್ನಾಗಿದೆ ಹೆಂಗೆ ಅಂತ. ಸ್ನೇಹಿತರೆ, ಮಹಾಗನಿ ಮರ ಅಂತ ಬಂದು ಇದರಲ್ಲಿ ಸ್ಮೂತ್ ಇದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ತುಂಬ ಸಾಫ್ಟ್ ವುಡ್, ಯಾವುದೇ ರೀತಿ ಕ್ರ್ಯಾಕ್ಸ್ ಬರಲ್ಲ. ಇನ್ನೊಂದು ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಒಂದು ನಮಗೆ ಪಾಸಿಟಿವ್ ಅಂತ ಬಂದಾಗ ಇದರಲ್ಲಿ ಯಾವುದೇ ರೀತಿ ಕೊಳವಿಕೆ ಆಗಿರ್ಬೋದು, ಟರ್ಮಿಟ್ ಗೆದ್ಲಿಡಿಯುವಂಥದ್ದಾಗಿರ್ಬೋದು ಬರಲ್ಲ ಇದರಲ್ಲಿ, ಈ ಮರದಲ್ಲಿ. ಮತ್ತು ಇನ್ನೊಂದು ನಿಮಗೆ ಸ್ನೇಹಿತರೆ, ಈ ನೆಲಗಳಿಗೆ ಮಾತ್ರ ಇದು ತುಂಬ ಅದ್ಭುತ ಅಂತ ಹೇಳ್ಬೋದು ಮಾಡಿಸೋದಕ್ಕೆ. ಈ ಬಾಗಿಲು ನೆಲಗಳಿಗೆ ಮಾತ್ರ. ಇದರಲ್ಲಿ ನೀವು ಯಾರಾದರೂ ಶಟ್ರಸ್ ಅಂದರೆ ಕಿಟಕಿಯ ಒಂದು ಚೌಕಟ್ಟುಗಳನ್ನು, ಕಿಟಕಿಯ ಒಂದು 3 ಇಂಚಿನ ಒಂದು ಐಟಮ್ ಆಗಿರ್ಬೋದು, 4 ಇಂಚ್ ಐಟಮ್ ಆಗಿರ್ಬೋದು, ಆ ಥರ ಅಂತ ಬಂದಾಗ ಈ ಮರ ಸೂಕ್ತವಲ್ಲ ಸ್ನೇಹಿತರೆ. ಇದರಲ್ಲಿ ನಿಲಗಳು 5-3 ಆಗಿರ್ಬೋದು, 6-3 ಅಥವಾ 8-4 ಆ ಥರ ಸೈಜ್ ಗರ್ತ್, ಆ ಥರ ಒಂದು ಪದಾರ್ಥಗಳನ್ನು ಕೊಯ್ಸೋಕ್ಕೆ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಈ ಒಂದು ಲಾಟ್ ಸುಮಾರು ತುಂಬ ಒಳ್ಳೆ ಮರ ಇಟ್ಟಿದ್ದಾರೆ. ಸುಮಾರು 5 ಅಡಿಯಿಂದ ಹಿಡ್ಕೊಂಡು ನಿಮಗೆ 7 ಅಡಿ ತನಕ, 5ರಿಂದ 7 ಅಡಿ ತನಕ ಸುತ್ತಳತೆ ಇದೆ ಇದರಲ್ಲಿ ಸ್ನೇಹಿತರೆ. ನೋಡ್ತಿರ್ಬೋದು ನೀವು. ಯಾರಾದರೂ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಈ ಥರ ಒಂದು ಗರ್ತಿರುವಂಥದ್ದು ಅಥವಾ ದಪ್ಪ ಮರವನ್ನು ಪರ್ಚೇಸ್ ಮಾಡಿ. ಯಾಕೆಂದರೆ ಸುಮಾರು 700, 800 ಅಥವಾ 900, 1000 ರೇಂಜಲ್ಲಿ ನೀವೇನಾದ್ರು ಬೆಲೆಯ ಒಂದು ರೇಂಜ್ ಅಥವಾ ಗಾತ್ರದಲ್ಲಿ ನೀವೇನಾದ್ರು ತಗೊಂತೀನಿ ತಂದಾಗ ನಿಮಗೆ ಸ್ವಲ್ಪ ಚಿಕ್ಕ ಮರನ ಕೊಡ್ತಾರೆ. ಅವಾಗ ಏನಾಗುತ್ತೆ ಸ್ನೇಹಿತರೆ, ವೇಸ್ಟೇಜ್ ಅನ್ನೋದು ತುಂಬ ಬರುತ್ತೆ. ಮತ್ತು ಇನ್ನೊಂದು ನಿಮಗೆ ಆ ಮರದಲ್ಲಿ ನಿಮಗೆ ಏನಾಗುತ್ತೆ, ಬೆಂಡು ಸಿಂಕ್ ಹೋಗೋ ಚಾನ್ಸಸ್ ಇರುತ್ತೆ. ಯಾರಾದರೂ ಪರ್ಚೇಸ್ ಮಾಡೋಂಥವ್ರು ಇದ್ದರೆ ಖಂಡಿತ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಮರ ಇದೆ ಮತ್ತು ವೈಟು ಕೂಡ ಇಲ್ಲ, ಲೆಸ್ ಇದೆ. ಖಂಡಿತ ಯಾರಾದರೂ ವಿಸಿಟ್ ಮಾಡಿ.